ಪ್ರೀತಿಸಿದ ಹುಡುಗಿ ಬೇರೆ ಹುಡುಗನನ್ನ ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕಾಗಿ ಮನನೊಂದು ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ಹಾವೇರಿಯ ಬ್ಯಾಡಗಿ ಪಟ್ಟಣದ ಶಶಿಧರ್ ಎಂಬ ಯುವಕ, 23 ವರ್ಷದ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಫೆಬ್ರವರಿ 26ನೇ ತಾರೀಕು ಈತ ಆತ್ಮಹತ್ಯೆ ಮಾಡಿಕೊಂಡಿರುವುದು. ಆದ್ರೆ ಏನಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದು ಮನೆಯವರಿಗೆ ಸ್ಪಷ್ಟತೆ ಇರಲಿಲ್ಲ. ಕೊನೆಗೆ ಆತನ ಮೊಬೈಲ್ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಒಂದು ಪ್ರೇಮ ಕತೆ. ಆ ಪ್ರೇಮ ಕಥೆಯಲ್ಲಿ ಈತನ ಪ್ರಿಯತಮೆ ಈತನಿಗೆ ಧೋಕಾ ಮಾಡಿದ್ಲು, ಶಶಿಧರ್ಗೆ. ಅದೇ ಬೇಸರದಿಂದ ಮನನೊಂದು ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸದ್ಯ ಬ್ಯಾಡಗಿ ಪೊಲೀಸ್ ಠಾಣೆಯಲ್ಲಿ ಮೃತ ಯುವಕನ ತಾಯಿ ದೂರು ದಾಖಲಿಸಿದ್ದಾರೆ. ಇನ್ನು ಶಶಿಧರ್ ಮತ್ತು ಆತನಿಗೆ ಮೋಸ ಮಾಡಿದಂತ ಯುವತಿ ಇಬ್ಬರು ಮಾತನಾಡಿರುವಂತ ಒಂದು ಆಡಿಯೋ ಲಭ್ಯ ಆಗಿದೆ, ನೋಡೋಣ. ಎಲ್ಲದಿ ಇವಾಗ ಹೊಂಟೇನು ಊರಿಗೆ. ನಿಜ ಹೋದ್ರು ಮಾತ್ರ ಸತ್ರು ಮಾತಾಡ್ಸಲ್ಲ ನಾನು. ನಿನ್ನ ಮೇಲೆ ನಾ ಹೊಂಟೇನಿ ಊರಿಗೆ. ಯಾರ್ಯಾರ್ದಾಗ ಅದೇ ನಾನು ಮತ್ತೆ ಎದಕ್ಕೆ ಹೇಳ್ಬೇಕಿತ್ತು? ಬಸ್ ಸ್ಟಾಪಿಗೆ ಬಾ ಅಂತ ಹೇಳಿ. ನಾ ಆಗಲೇ ಬಸ್ ಹತ್ತೇನಿ. ಸರಿ ತಗೋ. ಇಲ್ಲಿ ಹರಿಹರಕ್ಕೆ ಬರ್ತೀನಿ ಅಂದ್ರ ಬಾ, ನಾ ಇಲ್ಲೇ ಇರ್ತೀನಿ. ಫೋನ್ ಇಡ, ಮತ್ತೆ ಹೋಗಿ ಅಂತ ಹೇಳಿದಲ್ಲ ಇಡು. ಹರಿಹರಕ್ಕೆ ಬರ್ತೀನಿ ಅಂದ್ರ ಬಾ, ನಾ ಇಲ್ಲೇ ಇರ್ತೀನಿ. ಅಲ್ಲಿಗೆಲ್ಲ ಬರೋದ್ ಆಗೋದಿಲ್ಲ. ಬರಲ್ಲ. ನೀನ್ ಬರಲ್ಲ ಅಷ್ಟ ಹೇಳು. ನಾ ಹರಿಹರದಾಗ ಅದೇನ ಅಪ್ಪಾಜಿ. ಸರಿ ತಗೋ ಹೋಗು ಇಷ್ಟ. ಮತ್ ನಾನು ಹಾಸ್ಟೆಲ್ ಹೋಗೋದ್ ಬಿಟ್ಟು ಬಸ್ ಸ್ಟಾಪಿಗೆ ಬರಾಕೊಂತಿದ್ದೆ ಗೊತ್ತಾ? ಏ ಅಪ್ಪಾಜಿ, ಒಂದ್ ಬೆಳಿಗ್ಗೆ ನಾನ್ಲಿ ಮಕ್ಕ ತೊಕೊಳ್ಳಾರ್ದ ಬಂದಿನ್ಲಿ ನಿನ್ ಕಡೆ. ನಾನು ಏನ್ ಹೇಳಕೊಂತಾನೆ, ನಂದ್ ಇವಾಗ ಪ್ರಾಬ್ಲಮ್ ಅಂದಿರೋದಕ್ಕೆ ನಾ ಹೇಳಕೊಂತಾನೆ. ಕಿರಣನ್ ಮುಂದೆ ಏನ್ ಹೇಳಿ ಕಳ್ಸಿ ಅವನ್ಗೆ? ಕಿರಣನ್ ಮುಂದೆ ಏನ್ ಹೇಳಿ ಕಳ್ಸಿ? ಏನಂತ ಹೇಳೇನೆ? ಏನಂತೇಳಿ? ಏನ್ ಹೇಳೇನೆ ಹೇಳು. ನನ್ಗ ಅವ್ನು ಯಾರು ಗೊತ್ತಿಲ್ಲಣ್ಣ ಅಂತೇಳಿ. ಯಾರು ಗೊತ್ತಿಲ್ಲ ಅಂತ ಯಾವಾಗ ಹೇಳಿನಂತ? ಅವನ ನಾನು ತಪ್ಪಿಸ್ಕೊಂಡ ಅಂತ. ಅಲ್ಲ ಅವು ಅಲ್ಲ, ಅವು ಇದ್ರೆ ಹಾಕಿಸ್ಕೊಂಡ್ಬಿಡೋ ತಮ್ಮ ನೋಡ್ತಾನೆ ಯಾವನ ಗೊತ್ತಾ? ನಾನ್ ಅದನ್ನ ಕೇಳತ್ತೀನಿ. ನೀ ಫೋನ್ ಹಚ್ಚವನ್ಗೆ, ಹಿಂಗ ಲೈನ್ನಾಗ ಫೋನ್ ಹಚ್ಚವನ್ಗೆ. ಫೋನ್ ಹಚ್ಚಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ. ಶಿವಾನಂದ್, ಈಗ ತಾಯಿ ಏನಂತ ದೂರು ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ? ಆ ಯುವತಿಯ ಮೇಲೆ ಯಾವ ಯಾವ ಆರೋಪಗಳನ್ನು ಮಾಡ್ತಿದ್ದಾರೆ? ಖಂಡಿತ ರಕ್ಷಿತ್, ಇಂತಹದೊಂದು ಪ್ರಕರಣ ನಡೆದಿರುವುದು ಬ್ಯಾಡಗಿ ಪಟ್ಟಣದಲ್ಲಿ. ಯುವಕ ಆತ್ಮಹತ್ಯೆ ಮಾಡ್ಕೊತಾನೆ. ಅದಾದ ನಂತರ ಫೆಬ್ರವರಿ 25ರಂದು ಅವರ ತಾಯಿ ಬ್ಯಾಡಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ನನ್ನ ಮಗನನ್ನ ಬಂಧಿಸಬೇಕು, ಮತ್ತೆ ನಮ್ಮ ಜಾತಿನಲ್ಲಿ ಏನನ್ನ ಮಾಡಿರ್ತಕ್ಕಂಥ ಕೇಸ್ ಕೂಡ ನಾನು ದಾಖಲು ಮಾಡಿ ನನ್ನ ಮಗನ ಸಾವಿಗೆ ಸಂಪೂರ್ಣ